ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರವಿಯವರೇ, ನನಗೆ ಅದೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಶಬರಿಮಲೆಯಲ್ಲೂ ಕೂಡ ಇಂಥ ಅವ್ಯವಸ್ಥೆಗಳು ಈ ಹಿಂದೆ ಇತ್ತು. ಈಗ ಸರ್ಕಾರ ಅಲರ್ಟ್ ಆಯಿತು, ಅಲ್ಲಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಲ್ಲ ಭಕ್ತಾದಿಗಳು ಒಂದೇ ರೀತಿಯಲ್ಲಿ ಅಂತ ನೋಡೋ ವ್ಯವಸ್ಥೆ ಆಗೋಯ್ತು ಅಂತ. ಬಟ್ ಈಗ ಅದೇ ರೀತಿ ಕಾಣಿಸ್ತಾ ಇದೆ. ಈಗ ಇನ್ನೊಂದು ನನಗೆ ಅರ್ಥನೇ ಆಗಲ್ಲಪ್ಪ, ಜನ ಮರಳು ಜಾತ್ರೆ ಮರಳು, ಹೋಗಲೇಬೇಕು ಅಂತ ಮುಗಿಬಿದ್ದು ಹೋಗೋದ್ರಲ್ಲಿ ಏನಿದೆ? ಅನೇಕ ಪವರ್ಫುಲ್ ದೇವಸ್ಥಾನಗಳಿದೆ, ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರೋದಿದೆ. ನಮ್ಮ ಜನ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಸೇಫ್ಟಿ ಇಲ್ಲದೆ ಇರೋ ಜಾಗದಲ್ಲಿ ಯಾಕೆ ಅಂತ. ಖಂಡಿತವಾಗ್ಲೂ ಇಷ್ಟ ದಿನ ನಾವು ಹೋಗ್ಬೇಕು ಅಂತ ನಾವು ಅನ್ಕೋತಾ ಇದ್ದಿದ್ದು. ಬಟ್ ಇನ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರೋದು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದಿರೋ ಸಾವಿರಾರು ಜನದ ನಾನು ಕೇಳಿರೋಂಥದ್ದು, ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿ ಮಾತಾಡ್ಸಿರೋಂಥದ್ದು, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ದಯವಿಟ್ಟು ಯಾರು ಹೋಗ್ಬೇಡಿ ಇಂಥ ಟೈಮಲ್ಲಿ. ನೆಕ್ಸ್ಟ್ ನೀವು ಹೋಗ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಈ ವರ್ಷ ಮಾತ್ರ ಇಷ್ಟು ಜನದಲ್ಲಿ ಹೋಗಿ ನಿಮ್ಮ ಜೀವ ಕಾಲ್ ತುಳಿತಾದ್ರೂ ಆಗ್ಬೋದು ಮೇಡಮ್, ಹೇಳಕ್ಕಾಗಲ್ಲ. ವೀಕೆಂಡ್ ಅಲ್ಲಂತೂ ಖಂಡಿತವಾಗ್ಲೂ ಕಾಲ್ ತುಳಿತಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅಷ್ಟು ಜನ ನನ್ ಕಣ್ಮುಂದೆನೆ 20-25 ಜನ ಅಸ್ವಸ್ಥ ಆದ್ರು ಮೇಡಮ್, ನೀರಿಲ್ದಲೆ ಸುಸ್ತಾಗಿ ವಯಸ್ಸಾಗಿರೋರು ಬಿದ್ದೋದ್ರು. ಅವ್ರು ಹೇಳಿದ್ರು, ವಿನೀತ್ ಅವ್ರಾಗ್ಲೇ ಮಕ್ಳು ಕಳ್ದೋದ್ರೆ ಯಾರು ಕೂಡ ಅಲ್ಲಿ ರೆಸ್ಪಾನ್ಸ್ ಮಾಡೋದ ಅಂತ. ಅಲ್ಲೊಬ್ರು ಲೇಡಿ ಕರ್ನಾಟಕದವ್ರೇನೆ ಹತ್ಕೊಂಡು ಅವ್ರ ಪಾಪು ಕಳ್ದೋಗಿದೆ. ಮೇ ಬಿ ನನ್ಗೂ ಅವ್ರಿಗೂ 100 ಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿ ಮೇಲ್ಗಡೆ ಒಬ್ರು ಲೇಡಿ ಕೂತಿರ್ತಾರೆ, ಅಲ್ಲಿ ಹೋಗಿ ಹೇಳ್ತಿದಾರೆ, ಅವ್ರೇನು ತಲೆನೇ ಕೆಡ್ಸ್ಕೊತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕನ್ನಡ ಬಂದ್ರು ಕೂಡ ಅವ್ರು ಕನ್ನಡ ಮಾತಾಡಲ್ಲ ಅಲ್ಲಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅವ್ರು 1000 ರೂಪಾಯಿ ಟಿಕೆಟ್ ಕೊಟ್ಟು ತಗೋತಾರಲ್ವಾ, 1000 ರೂಪಾಯಿ ಅಮೌಂಟ್ ತಗೊಂಡು ಟಿಕೆಟ್ ಕೊಡ್ತಾರೆ. ಅದು ಏನಂತ ಹೇಳ್ತಾರೆ, ಕೇಳ್ದವ್ರವ್ರೆ ಅನ್ನದಾನ ಟಿಕೆಟ್ ಅಂತ ಹೇಳ್ತಾರೆ. VIP ಎಂಟ್ರಿ ಅಲ್ಲ, ಅದು ಅನ್ನದಾನ ಟಿಕೆಟ್ ಅಂತ ಹೇಳ್ತಾರೆ. ಅನ್ನದಾನ ಎಲ್ಲಿ ಮಾಡ್ತಾರೆ ಮೇಡಮ್ ಅಲ್ಲಿ? ಯಾರಿಗಾರು ಹೋಗೋ ಭಕ್ತಾದಿಗಳಿಗೆ ಏನಾದ್ರು ಅನ್ನದಾನ ಮಾಡ್ತಾರ? ಏನು ಪ್ರಸಾದನೂ ಇಲ್ಲ ನಿಮ್ಗೆ ಅಲ್ಲಿ. ಅನ್ನದಾನ ಟಿಕೆಟ್ 1000 ರೂಪಾಯಿ ಕೊಟ್ಟು ತಗೋತಾರಲ್ವಾ, ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಅಲ್ಲಿ ಬರೋಂತ ಜನಗಳಿಗೆ ಒಂದು ವಸತಿ ವ್ಯವಸ್ಥೆ ಇಲ್ಲ, ಅನ್ನದಾನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ ಅಂತ ಅಂದ್ರೆ ಅವ್ರು 1000 ರೂಪಾಯಿ VIP ಟಿಕೆಟ್ ಏನಕ್ಕೆ ಮಾಡ್ಬೇಕು ಅಲ್ವಾ? ನಮಗ್ ಆಕ್ಚುಲಿ ವಿಡಿಯೋ ನಾವು ಮೊನ್ನೆಯಿಂದ ಸ್ಯಾಟರ್ಡೇಯಿಂದ ಮಾಡಿರೋ ಏನ್ ವಿಡಿಯೋ ಇದೆ, ನಿಮ್ಮ ನ್ಯೂಸ್ ಚಾನಲ್ಗಳ ಮಾಧ್ಯಮಗಳ ಸಪೋರ್ಟ್ ಇಂದ ಕರ್ನಾಟಕ ಸರ್ಕಾರಕ್ಕೂ ರೀಚ್ ಆಗಿದೆ ವಿಡಿಯೋ. ಅವ್ರು ನಿಮ್ ಮುಖಾಂತರ ಏನಾದ್ರು ಕರ್ನಾಟಕ ಸರ್ಕಾರದಿಂದ ಮಾತಾಡಿ, ಅವ್ರ ಅಲ್ಲಿ ವ್ಯವಸ್ಥೆ ಏನಾದ್ರು ಚೇಂಜ್ ಮಾಡಿ, ಅಲ್ಲಿನ DGIP DYSP ಅನ್ಸುತ್ತೆ ಮೇ ಬಿ ಸರ್, ಅವ್ರು ದಾವಣಗೆರೆ ಅವ್ರ ಕರ್ನಾಟಕದವ್ರೇನೆ, ಅವ್ರ ಸಪೋರ್ಟ್ ಇಂದ ಏನಾದ್ರು ತಗೊಂಡು ಅಲ್ಲಿನ ವ್ಯವಸ್ಥೆ ಆಡಳಿತ ಚೇಂಜ್ ಮಾಡಿ ಸ್ವಲ್ಪ ಮುಂದಿನ ದಿನಗಳಲ್ಲಾದ್ರೂ ಇನ್ನೂ ಎಷ್ಟು ಒಂದು 10 days ಏನೋ ಇದೆ ದರ್ಶನಕ್ಕೆ, 23rd ಮೇ ಬಿ ಲಾಸ್ಟ್ ಅನ್ಸುತ್ತೆ. ಅಲ್ಲಿವರೆಗೂ ಅಟ್ಲೀಸ್ಟ್ ಅಷ್ಟ್ರಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗೋ ಭಕ್ತಾದಿಗಳಿಗೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ರೆ ನೇಮ್ ಚೆನ್ನಾಗಿರುತ್ತೆ. ಮುಂದಿನ ವರ್ಷಗಳಲ್ಲಿ ಇನ್ನು ಭಕ್ತಾದಿಗಳು ಜಾಸ್ತಿ ಆಗ್ಬೋದು. ವ್ಯವಸ್ಥೆಗಳು ಸರಿ ಮಾಡ್ಕೋಬೇಕಷ್ಟೇ. ವ್ಯವಸ್ಥೆ ಸರಿ ಮಾಡೋವರೆಗೂ ದಯವಿಟ್ಟು ಯಾರು ಹೋಗ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರವಿ ಅವರೇ, ಯೂಶಲಿ ನಾವಿಲ್ಲಿ ಮುಜರಾ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಅಥವಾ ಬೇರೆ ಆಡಳಿತ ಮಂಡಳಿಯವರು ನಿರ್ವಹಣೆ ಮಾಡೋ ದೇವಸ್ಥಾನಗಳು, ಪ್ರೈವೇಟ್ ಸೆಕ್ಟರ್ ಅಂತ ನಾವೇನು ಕರಿತೀವಿ ಆ ರೀತಿ ನೋಡ್ತೀವಿ. ಈಗ ಈ ಕೊಟ್ಟಿಯೂರು ದೇವಸ್ಥಾನ ಇದೆಯಲ್ಲ, ಇದು ಸರ್ಕಾರದ ಅಧೀನದಲ್ಲಿ ಬರೋ ದೇವಸ್ಥಾನನ ಅಥವಾ ಅದೇ ಗ್ರಾಮದವ್ರು ಸೇರ್ಕೊಂಡು ಮಾಡ್ಕೊಂಡಿರುವಂತಹ ದೇವಸ್ಥಾನನ ಅವರೇ ನಡೆಸ್ಕೊಂಡು ಹೋಗ್ತಿದ್ದಾರೆ ಹೆಂಗೆ ಅಂತ? ಅಲ್ಲಿನ ವ್ಯವಸ್ಥೆ ಬಗ್ಗೆ ಏನಾದ್ರು ಅಟ್ಲೀಸ್ಟ್ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡ್ಬೇಕಾಗಿತ್ತಲ್ಲ ಅಂತ ನಾನ್ ತಿಳ್ಕೊಂಡಿರೋ ಪ್ರಕಾರ, ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ, ನಂಗೆ ಅಷ್ಟು ಜಾಸ್ತಿ ಮುಜರಾಯಿಗಿದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ಸುಮಾರು ವರ್ಷಗಳಿಂದ ಶ್ರೀ ದೇವಸ್ಥಾನಕ್ಕಿದೆ, ಅಲ್ಲಿನ ಲೋಕಲೈಟ್ಸ್ ಮಾತ್ರ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ರು. ಈಗ ಇತ್ತೀಚೆಗೆ 2-3 ವರ್ಷದಿಂದ ಏನು ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಲ್ಲಿ, ಯೂಟ್ಯೂಬ್ ಗಳಲ್ಲಿ ಫೇಮಸ್ ಆಗಿ ಜನ ಮುಗಿ ಬೀಳಕ್ ಸ್ಟಾರ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು ನ್ಯೂಸ್ ಇದು. ಮುಜರಾಯಿಗೆ ಇಲಾಖೆಗೆ ನನ್ನ ಪ್ರಕಾರ ಸೇರ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಸೇರ್ಕೊಂಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾ ಇದ್ರು. ಇವ್ರು ಪ್ರೈವೇಟ್ ಆಗಿ ಮಾಡ್ತಿರೋ ಜಾಗ ಅವ್ರು ಹೇಳ್ತಿದಾರೆ. ನನ್ಗೆ ಸುಮಾರು ಜನ ಕಮೆಂಟ್ ಸೆಕ್ಷನ್ ಹೇಳಿದಾರೆ, ಇದು ಪ್ರೈವೇಟ್ ಜಾಗ, ನೀವ್ ಯಾಕೆ ಬರ್ತೀರಾ ಅಂತ ಎಲ್ಲ ಕೇಳಿದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂದ್ರೆ ನನ್ನ ಪ್ರಕಾರ ಇದು ಮುಜರಾಯಿ ಇಲಾಖೆಗೆ ಸೇರ್ಕೊಂಡಿಲ್ಲ. ಇವ್ರು ಪ್ರೈವೇಟ್ ಜಾಗದಲ್ಲಿ ಸೇರ್ಕೊಂಡು ಮಾಡ್ಕೊಂಡು, ಅವ್ರು ಹೇಳಿದ್ರು, ವಿನೀತ್ ಅವ್ರು ಆಗ್ಲೇ ಹೇಳಿದ್ರು, ನೀರು ಯಾವುದೇ ನದಿ ಹಿಂದೆಗಡೆ ಏನ್ ಬಾವಲಿ ನದಿ ಇದೆಯಲ್ಲ, ಬಾವಲಿ ನದಿಗೂ ಇದಕ್ಕೂ ಒಂದು ಚೂರು ಸಂಬಂಧ, ಒಂದು ಡ್ರಾಪ್ ನೀರ್ ಬರಲ್ಲ ಇಲ್ಲಿಗೆ. ಅಲ್ಲಿಗೆ ಪಾಂಡ್ ಏನಿದೆ, ಇವ್ರು ಪಾಂಡ್ ಮಾಡ್ಕೊಂಡು ಒಳಗಡೆ ಕಟ್ಕೊಂಡು ಇವರೇ ಬಿಟ್ಟು ನೀರ್ ಕ್ಲೀನ್ ಮಾಡ್ತಾರೆ. ಅದ್ ಬಿಟ್ರೆ ಆನೆ ವ್ಯವಸ್ಥೆ ಬರುತ್ತಲ್ಲ, ಸುತ್ತಲೂ ಸರೌಂಡಿಂಗ್ 3-4 ರೌಂಡ್ ಒಂದು 1/2 hour ಆನೆ ಗಜರಾಜನ್ ದರ್ಶನ ಇರುತ್ತೆ. ಆ ಶನಿವಾರ ಭಾನುವಾರ ನಾನು ಆಕ್ಚುಲಿ ನೋಡ್ದೆ, 12 ಗಂಟೆಗೆ ಬರುತ್ತೆ, ಮಧ್ಯಾಹ್ನ ಇತ್ತು. ಅದು ಇದರಿಂದ ಮೇ ಬಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ ನಾನು ಅನ್ಕೋತೀನಿ ಮೇಡಮ್. ಅಲ್ಲಿ ಪಾರ್ಕಿಂಗ್ ನಿರ್ವಹಣೆ ಮಾಡ್ತಾ ಇಲ್ಲ, ಬದಲಾಗಿ ಗ್ರಾಮದವರೇ, ಅದೇ ಊರ್ನವರೇ ನೋಡ್ಕೊಳ್ತಾ ಇದಾರೆ ಅದನ್ನ ಅಂತ. ಬೇಕಾಬಿಟ್ಟಿ ಆಗಿದೆ ಅಂದ್ರೆ ಅವರೇ ನೋಡ್ಕೊಳ್ತಾ ಇದ್ದಾರೆ. ಹೌದೌದೌದು, ನನ್ ಪ್ರಕಾರ ಅಂತ ಆತರ ಅನ್ಸುತ್ತೆ. ಬಟ್ ಮುಜರಾಯಿಗೆ ಸೇರಿದಿಲ್ಲೋ ಗೊತ್ತಿಲ್ಲ. ಇದ್ದಿದ್ರೆ ಇಷ್ಟೊಂದು ವರ್ಷದಾಗ ಮ್ಯಾನೇಜ್ಮೆಂಟ್ ಇರ್ತಿರ್ಲಿಲ್ಲ ಅಲ್ವಾ? ಕರೆಕ್ಟ್, ಅದೇ ಪ್ರಶ್ನೆ ಇರೋದು. ಈಗ ಅಟ್ಲೀಸ್ಟ್ ಈಗ ಕೇರಳ ಸರ್ಕಾರ ಈಗಲಾದ್ರೂ ಗಮನ ಕೊಡಬೇಕು. ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾರೆ, ಮಕ್ಕಳು ವಯೋವೃದ್ಧರು ಅಂತ ಭೇಟಿ ಕೊಡ್ತಾರೆ ಆ ದೇವಸ್ಥಾನಗಳಿಗೆ. ಅಂದ್ರೆ ಅಟ್ಲೀಸ್ಟ್ ಸರ್ಕಾರ ಈ ಗಮನ ಕೊಟ್ಟು ಅದನ್ನ ವ್ಯವಸ್ಥೆಯನ್ನ ಸರಿ ಮಾಡೋ ಪ್ರಯತ್ನಗಳಾಗಬೇಕು. ನೀವು ಹೇಳ್ದಂಗೆ ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟ್ ಅದ್ರ ಬಗ್ಗೆ ಗಮನ ಕೊಟ್ಟು ಮಾತನಾಡಿ ಅದನ್ನ ಸರಿ ಮಾಡೋ ಪ್ರಯತ್ನಗಳಾಗಬೇಕು. ಯಾಕಂದ್ರೆ ಕರ್ನಾಟಕದ ಜನಕ್ಕೆ ಒಂದು ಸೇಫ್ಟಿ ಬೇಕಲ್ಲ. ಅವ್ರು ಇಲ್ಲಿ ಬಂದಾಗಿ ಅವ್ಯವಸ್ಥೆಗಳಾಗ್ಬಿಟ್ರೆ ದೊಡ್ಡ ರಂಪಾಟಗಳಾಗಿ ಹೋಗುತ್ತೆ ಅಂತ ನಾವು ಪ್ರಶ್ನೆ ಮಾಡಕ್ಕಿಲ್ವಲ್ಲ.
ಅದೇ ಕೇರಳ ತಮಿಳ್ನಾಡು ಆಂಧ್ರ ಯಾರೇ ಬಂದು ಇಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು, ಯಾರೊಂದು ಹೌದು. ಊಕಾಟ ತೆಳ್ಳಾರ ಮಾಡಿದ್ರು ಅವ್ರಿಗೆ ಸ್ವಲ್ಪ ಇರಿಟೇಷನ್ ಆಯ್ತು ಅಂದ್ರೆ ಎಷ್ಟು ನ್ಯೂಸ್ ಮಾಡ್ತಾರೆ ಅದನ್ನೆಲ್ಲ. ಬೆಂಗಳೂರು ಸರಿ ಇಲ್ಲ, ಕರ್ನಾಟಕ ಸರಿ ಇಲ್ಲ, ಕನ್ನಡಿಗರು ಸರಿ ಇಲ್ಲ, ನಿಮ್ ಗೌರ್ಮೆಂಟ್ ಸರಿ ಇಲ್ಲ ಅಂತ ಅಷ್ಟೆಲ್ಲ ಮಾತಾಡ್ತಾರೆ, ನಮ್ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಮಾತಾಡ್ತಾರೆ. ನಾವು ಮಾತಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ, ನಾವು ಹೋಗಿ ಅಲ್ಲಿನ ರಿಯಾಲಿಟಿ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಕರೆಕ್ಟ್. ಎನಿವೆ ರವಿ ಅವರೇ, ವಾಪಸ್ ಬರ್ತೀನಿ, ಇದ್ರ ಬಗ್ಗೆ ಚರ್ಚೆ ಮುಂದುವರ್ಸೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೇರಳದ ಜನ ಯಾರಾದರೂ ಇಲ್ಲಿ ಬಂದು ಏನಾದರೂ ಸಮಸ್ಯೆಗಳಾದಾಗ ಎಷ್ಟು ದೊಡ್ಡ ಮಟ್ಟದ ಹೋರಾಟಗಳು, ಕೇರಳ ಒಗ್ಗಟ್ಟಾಗಿ ನಿಲ್ಲೋ ಪ್ರಯತ್ನಗಳಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ಕಾರಣ ಲಾಸ್ಟ್ ಟೈಮ್ ಇಲ್ಲಿ ಗುಡ್ಡ ಕುಸಿತ ಉಂಟಾಯಿತು, ಯಾವುದೋ ಒಂದು ಕೇರಳದ ಚಾಲಕ ಇಲ್ಲಿ ಬಂದು ಸಿಲುಕು ಹಾಕಿಕೊಂಡ್ರು ಅಂದರೆ ಅವ್ರು ಪತ್ತೆ ಮಾಡೋ ತನಕ ಕೂಡ ಕೇರಳದವ್ರು ಬಿಡಲಿಲ್ಲ. ಅಷ್ಟು ಒಗ್ಗಟ್ಟಾಯಿತು ಇಡೀ ರಾಜ್ಯ ಅಂತ. ನಮ್ಮ ಕರ್ನಾಟಕದವ್ರು ಹೋದಾಗ ಸಮಸ್ಯೆಗಳಾಗುತ್ತೆ ಅಂದರೆ ಕರ್ನಾಟಕದವ್ರು ಒಗ್ಗಟ್ಟಾಗಬೇಕು, ಪ್ರಶ್ನೆ ಮಾಡಬೇಕು. ಎಲ್ಲರಿಗೂ ಹಕ್ಕಿದೆ ದೇವಸ್ಥಾನ ಅಂದಮೇಲೆ ದರ್ಶನ ಮಾಡೋದಕ್ಕೆ ಅಂತ. ಸೊ ನಮ್ಮ ಕರ್ನಾಟಕ ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ, ಈ ವ್ಯವಸ್ಥೆನ ಸರಿ ಮಾಡೋ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸಗಳನ್ನು ಮಾಡುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ.